ಹಾಯ್ ಎಲ್ಲರಿಗೂ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದೊಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ವೆಜಿಟೇಬಲ್ ಪಲಾವ್. ಈ ರೀತಿ ವೆಜಿಟೇಬಲ್ ಪಲಾವ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೊದಲು ಈ ಪಲಾವ್ ಮಾಡಲು ಏನೇನು ಬೇಕು ಅಂತ ನೋಡೋದಾದರೆ, ಪಲಾವ್ ಐಟಮ್ಸ್: ಈರುಳ್ಳಿ, ಟೊಮೆಟೊ, ಮಸಾಲೆ ರುಬ್ಕೊಳ್ಳಲು ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಇದ್ರ ಜೊತೆ ಮಸಾಲ ಪೌಡರ್ಸು: 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್, 2 ಸ್ಪೂನ್ ಗರಂ ಮಸಾಲ. ಇದು ಮಸಾಲ ರುಬ್ಕೊಳ್ಳೋದಕ್ಕೆ ಮೆಣಸು ಮತ್ತು ಧನಿಯಾ. ನೆಕ್ಸ್ಟು ವೆಜಿಟೇಬಲ್ಸು: ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ. ಇಷ್ಟು ಇಂಗ್ರೀಡಿಯೆಂಟ್ಸು ಪಲಾವ್ ಮಾಡೋದಕ್ಕೆ ಬೇಕಾಗುತ್ತೆ. ಫಸ್ಟಿಗೆ ನಾವು ಮಸಾಲಾನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಲೆ ಮೇಲೆ ಬಾಣಲಿ ಇಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, 1-2 ಮೆಣಸಿನ್ಕಾಯಿ, ಧನಿಯಾ ಮತ್ತು ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಸಣ್ಣದಾಗಿ ಈ ರೀತಿ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು. ಮಸಾಲ ರೆಡಿ ಆದಮೇಲೆ ಒಲೆ ಮೇಲೆ ನಾವು ಪಲಾವ್ ಮಾಡುವಂಥ ಪಾತ್ರೆಗೆ 4 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಕಾದ ನಂತರ ಇದಕ್ಕೆ ಪಲಾವ್ ಸಾಮಾನು ಹಾಕೋಬೇಕು. ಅದಾದಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕಿ ಎಣ್ಣೆಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಬಟಾಣಿ ಹಾಕೋಬೇಕು. ಬಟಾಣಿ ಹಾಕಿ 1-2 ನಿಮಿಷ ಎಣ್ಣೆಲಿನೇ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ತರಕಾರಿಗಳನ್ನ ಹಾಕೋಬೇಕು. ನಾನಿಲ್ಲಿ ಕ್ಯಾಪ್ಸಿಕಮ್, ಗೆಡ್ಡೆಕೋಸು, ಬೀನ್ಸ್, ಆಲೂಗೆಡ್ಡೆ ಮತ್ತು ಕ್ಯಾರೆಟು ಇಷ್ಟು ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ 1-2 ನಿಮಿಷ ಎಣ್ಣೆಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊ ಹಾಕಿ 5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು. 1-2 ನಿಮಿಷ ಫ್ರೈ ಮಾಡಿ ಇನ್ನೊಂದು 3 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಈ ರೀತಿ ಆಗಿರುತ್ತೆ 5 ನಿಮಿಷ. ಅದಾದಮೇಲೆ ನಾವು ಏನು ರುಬ್ಬಿ ರೆಡಿ ಮಾಡಿಟ್ಟಿರ್ತೀವಲ್ಲ ಮಸಾಲೆ, ಆ ಮಸಾಲೆನ ಇದಕ್ಕೆ ಹಾಕೋಬೇಕು. ಮಸಾಲೆ ಹಾಕಿ ಮತ್ತೊಂದು 2 ನಿಮಿಷ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಮಸಾಲಗಳ ಪೌಡರ್ನ ಹಾಕೋಬೇಕು. ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿ, ಜೀರಾ ಪೌಡರ್, ಗರಂ ಮಸಾಲ ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1-2 ಸ್ಪೂನಷ್ಟು ಮೊಸರು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಅಕ್ಕಿ ಹಾಕೋಬೇಕು. ನಾನು ಅಕ್ಕಿನ ಮೊದಲೇ ತೊಳೆದು 5 ನಿಮಿಷ ನೆನೆಸಿ ಇಟ್ಟಿದ್ದೆ. ಈ ರೀತಿ ಮಾಡೋದ್ರಿಂದ ರೈಸು ಹುಡಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇವಾಗ ತೋರಿಸ್ತಾ ಇರೋ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸ್ ನೀರು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ರೆ ಅನ್ನ ಹುಡಿಯಾಗಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 1-2 ವಿಷಲ್ ಆಡಿಸಿದ್ರೆ ವೆಜಿಟೇಬಲ್ ಪಲಾವು ರೆಡಿಯಾಗುತ್ತೆ. ಈ ರೀತಿ ವೆಜಿಟೇಬಲ್ ಪಲಾವು ರೆಡಿಯಾಗಿದೆ. ಈ ರೀತಿಯಾಗಿ ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ವೆಜಿಟೇಬಲ್ ಪಲಾವ್ಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಫಸ್ಟು ಮೊಸರು ಬಜ್ಜಿ ಮಾಡಲು ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ, ಈರುಳ್ಳಿ, ತುರಿದಿಟ್ಕೊಂಡಿರೋ ಕ್ಯಾರೆಟು, 1 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕಪ್ ಮೊಸರು, ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಇದು ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಪಲಾವ್ ಮತ್ತು ಮೊಸರು ಬಜ್ಜಿ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.